ಅಷ್ಟು ಸಲ ಹೇಳಿದ್ದೀನಿ ನಂದಿನಿ ಒಂದು ಸಲ ಮಾತಾಡಿಸು ಅಂತ. ನನ್ನ ಮಾತು ಕೇಳಿದ್ಯಾ ನೀನು? ಅಪ್ಪ ನನಗೆ ಅವಳ ವಿಚಾರ ಏನೂ ಬೇಕಾಗಿಲ್ಲ. ನಿನಗೆ ನಿನ್ನ ಜೀವನದಲ್ಲಿ ಯಾರೂ ಬೇಕಾಗಿಲ್ಲದೆ ಇರ್ಬೋದಪ್ಪ, ಆದರೆ ನನಗೆ ನನ್ನ ಸೊಸೆ, ನನ್ನ ಮೊಮ್ಮಗಳು ಎಲ್ಲರೂ ಬೇಕು ನನಗೆ. ಎಷ್ಟು ವರ್ಷ ಆದರೂ ನೀವಿಬ್ಬರು ಈ ಥರ ದೂರ ಇದ್ದು ಏನು ಸಾಧಿಸೋಕೆ ಹೊರಟಿದ್ದೀರಾ? ಈ ಮಾತು ಅವಳಿಗೂ ಅನ್ವಯಿಸತ್ತಪ್ಪ. ಹೋಗ್ಲಿ, ನೀವು ಮಗು ನೋಡಕ್ ಹೋಗಿದ್ರಲ್ಲ, ಬಿಟ್ಲಾ? ಅದು ಬಿಟ್ಟಿರಲ್ಲ, ನನಗೆ ಗೊತ್ತು. ಅವಳಿಗೂ ನಿನ್ನ ಹಾಗೆ ಕೋಪ ಜಾಸ್ತಿ ಕಾಣು. ಎಷ್ಟು ಅಂದರೆ ನಾನು ಮಗು ಮುಖಾನು ನೋಡಬಾರ್ದು ಅನ್ನೋ. ನನ್ನ ಬಾಗ್ಲಲ್ಲೇ ನಿಲ್ಲಿಸಿ ಮಾತಾಡಿ ಕಳಿಸೋ. ಬೇಕಿತ್ತ ನಿಮ್ಗಿದು? ಅಲ್ಲ, ನಿಮ್ಮನ್ನ ಮಾವಂತ ನೋಡೋದ್ ಬೇಡ, ಅಟ್ಲೀಸ್ಟ್ ಮನೆಗೆ ಒಬ್ರು ಹಿರಿಯರು ಬಂದಿದ್ದಾರೆ ಅನ್ನೋ ಸಂಸ್ಕಾರ ಕೂಡ ಇಲ್ಲ ಅವಳಿಗೆ. ಅವಳ ಹತ್ರ ಹೋಗಿ ನಾನು ಮಾತಾಡ್ಬೇಕಾ? ನೋಡು ವಿವೇಕ್, ಅವಳಿಗೆ ನಮ್ಮ ಮೇಲಿನ ಕೋಪ ಒಂದು ಚೂರು ಕಡಿಮೆ ಆಗಿಲ್ಲ, ಅದಕ್ಕೆ ಅವಳು ಹಾಗೆ ನಡ್ಕೊಂಡಿದ್ದಾಳೆ. ಆದರೆ ಅವಳು ಕೆಟ್ಟವಳೇನಲ್ವಲ್ಲ. ಸಂಸಾರ ಸರಿದಾರಿಗೆ ಬರಬೇಕು ಅಂದರೆ ಯಾರಾದರೂ ಒಬ್ಬರು ಸೋಲ್ಲೇಬೇಕಾಗುತ್ತೆ. ನಾವೇ ಸೋಲೋಣ, ಅದ್ರಲ್ಲಿ ತಪ್ಪೇನಿದೆ ವಿವೇಕ್? ನಿಮ್ಮನ್ನ ಬಾಗ್ಲಲ್ಲೇ ನಿಲ್ಲಿಸಿ ಅವಮಾನ ಮಾಡಿದವನ ಹತ್ರ ನಾನು ಹೋಗಿ ಬಾಮ್ಮ ಮನೆಗೆ ಅಂತ ಕರಿಬೇಕಾ? ನಾನೇ ಅದನ್ನ ಮನಸ್ಸಿಗೆ ತಗೊಂಡಿಲ್ಲ. ನೀನು ಯಾಕೋ ಇದನ್ನೇ ಒಂದು ದೊಡ್ಡ ಕಾರಣ ಮಾಡ್ಕೊಂಡ್ಬಿಟ್ಟಿದ್ಯಾ? ನೀವು ಅವಳು ಮಾಡಿರೋ ಅವಮಾನನ ಸಹಿಸ್ಕೊಂಡಿರ್ಬೋದು, ಆದರೆ ನಾನು ಸಹಿಸ್ಕೊಂಡಿರಕ್ಕಾಗತ್ತಪ್ಪ? ಆಗಲ್ಲ, ನನ್ನ ಕೈಲಿ ಆಗಲ್ಲ. ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡೋ ಶಕ್ತಿ ಇಲ್ದಿರೋಳ ಹತ್ರ ಸಮಸ್ಯೆ ಬಗೆಹರಿಸ್ಕೊಳಕ್ ನಾನು ತಯಾರಿಲ್ಲಪ್ಪ. ಅವಳು ತಪ್ಪು ಮಾಡಿದ್ಲು ಅಂತ ನಾವು ಹಾಗೆ ಮಾಡ್ತಾ ಇದ್ದೀವಿ. ಅಂದ್ರೆ ನಾವೇನು ತಪ್ಪು ಮಾಡಿದ್ದೀವಿ ಅಂತ? ಹಾಗಲ್ಲ ವಿವೇಕ್. ನೋಡಪ್ಪ, ಅವರಪ್ಪ ಮಾಡಿದ ತಪ್ಪು. ನಿಮ್ಮನ್ನ ಬಿಟ್ಟು ಕೋರ್ಟಲ್ಲಿ ಯಾರೇ ಅವ್ರ ವಿರುದ್ಧ ವಾದ ಮಾಡಿದ್ರು ಅವರಪ್ಪನ ಶಿಕ್ಷೆ ಆಗ್ತಿತ್ತು. ಅವರಪ್ಪ ಮಾಡಿದ ತಪ್ಪಲ್ಲ, ಆದ್ರೆ ನಾವು ಮಾತ್ರ ನ್ಯಾಯವಾಗಿ ನಡ್ಕೊಂಡಿದ್ದು ತಪ್ಪು ಅಂತ ಅವಳಿಗೆ ಅನ್ಸಿದ್ರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅವಳೊಬ್ಳು ಎಜುಕೇಟೆಡ್ ಆಗಿ, ಲಾಯರ್ ಆಗಿ ಸಂದರ್ಭನ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿ ಇಲ್ಲ ಅಂದ್ರೆ ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲಪ್ಪ. ಅವಳಿಗೆ ತನ್ನ ಸಂಸಾರ ಮೊದಲನಾಗಿ ಚೆನ್ನಾಗಿರ್ಬೇಕು ಅನ್ನೋದು ಇಲ್ವೇ ಇಲ್ಲ. ಅವಳು ಮನಸ್ಸು ತುಂಬ ಇರೋದು ಬರೀ ಕೆಲ್ಸಕ್ಕೆ ಬರ್ದಿರೋ ರೋಷ, ದ್ವೇಷ ಅಷ್ಟೇ. ನಾವು ನ್ಯಾಯವನ್ನು ನಡ್ಕೊಂಡಿದ್ದೆ ತಪ್ಪು ಅಂತ ನಮ್ಮನ್ನೆಲ್ಲ ಬಿಟ್ಟು ಹೋದವಳು ಅವಳು ಮತ್ತೆ ಈ ಮನೆ ಬರೋದಕ್ಕಿಂತ ನಮ್ಮ ಮನೆ ಹೀಗಿರೋದೇ ಒಳ್ಳೇದು. ಅಪ್ಪ ಪ್ಲೀಸ್, ದಯವಿಟ್ಟು ಇನ್ನು ಮುಂದೆ ಯಾವತ್ತೂ ಅವಳ ವಿಚಾರ ಮಾತಾಡಬೇಡಿ. ಅವಳ ಮನೆಗೆ ಹೋಗು ಅಂತಲೂ ಹೇಳಬೇಡಿ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗಲ್ಲ ಅಳಿ. ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಇಬ್ಬರಲ್ಲಿ ಒಬ್ಬರಾದ್ರೂ ಅರ್ಥ ಮಾಡ್ಕೊಂಡ್ರೆ ಸಂಸಾರನ ಸರಿದೂಗಿಸ್ಕೊಂಡು ಹೋಗ್ಬೋದು. ಸರಿ, ಆ ಯಾರಾದ್ರೂ ಒಬ್ರು ಅವಳೇ ಆಗಲಿ. ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ದಯವಿಟ್ಟು ಹಾಗೆಲ್ಲ ಹೇಳಬೇಡಿ. ಆ ಮಗು ಮುಖ ನೋಡ್ಕೊಂಡಾದ್ರೂ. ನೀವು ಮಗು ಮುಖ ನೋಡ್ಕೊಂಡು ಅಂತೀರಾ, ಆದರೆ ಅವಳು ಮಗು ಮುಖಾನೇ ನೋಡಬಾರ್ದು ಅಂತಾಳೆ. ಇನ್ನು ಅವಳ ಹಠ ಕೋಪ ಏನೂ ಕರಗಿಲ್ಲ. ಅವಳಿಗೆ ಬೇಡವಾಗಿರೋದು ನನಗೆ ಯಾಕೆ ಬೇಕು ಹೇಳಿ? ನೋಡಿ ಅತ್ತೆ, ಎಲ್ಲ ಸರಿ ಹೋಗ್ಲಿ ಅನ್ನೋ ಮನಸ್ಸು ನನಗೂ ಇದೆ. ಆದರೆ ನನ್ನ ತಂದೆ ಗೌರವ ಕೊಡದಿರೋ ಅವಳು ನನಗೂ ಬೇಕಾಗಿಲ್ಲ. ಯಾಕೆಂದ್ರೆ ಅವರು ನನಗೆ ತಂದೆ ಮಾತ್ರ ಅಲ್ಲ, ನನ್ನ ದೇವರು.
ಅಂಥವ್ರನ್ನ ಅವಳು ದ್ವೇಷಿಸ್ತಾಳೆ ಅಂದರೆ ನನಗೂ ಅವಳು ಬೇಕಾಗಿಲ್ಲ. ಗೊತ್ತಾಗ್ತಿಲ್ಲಪ್ಪ, ಯಾರಿಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವಳ ತಂದೆನ ಜೈಲಿಗೆ ಕಳ್ಸಿದ್ರು ಅಂತ ಅವಳಿಗೆ ನಿಮ್ಮ ತಂದೆ ಮೇಲೆ ದ್ವೇಷ. ನಿಮ್ಮ ತಂದೆ ಮೇಲೆ ದ್ವೇಷ ಇದೆ ಅಂತ ಹೇಳಿ ನಿಮಗೆ ಅವಳ ಮೇಲೆ ಕೋಪ. ಆದ್ರೆ ನಿಮ್ಮಗಳ ದ್ವೇಷ ಕೋಪಗಳ ಮಧ್ಯೆ ಆ ಮಗು ಪ್ರೀತಿ ಕಳ್ಕೋತಾ ಇದೆ. ನಿಮ್ ತಂದೆ ಮೊಮ್ಮಗು ಜೊತೆ ಆಡೋ ಕನಸು ಕರಗೋಗ್ತಿದೆ. ನನ್ನ ಮಗಳ ಸಂಸಾರ ಸರಿ ಹೋಗ್ಲಿ ಅನ್ನೋ ನನ್ನ ಬಯಕೆ ಬತ್ತೋಗ್ತಿದೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ. ಈಗ ಈ ಕೇಸಿಂದ ಇದು ಸರಿ ಹೋಗೋದೇ ಇಲ್ಲ ಅಂತ ಅನಿಸ್ತಿದೆ. ನನ್ಗೊಂದು ತೋಚ್ತಾ ಇಲ್ಲಪ್ಪ. ನೋಡಿ ಅತ್ತೆ, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇದೆ. ಆದರೆ ಅತ್ತೆ, ಇದನ್ನೆಲ್ಲ ನೀವು ನಿಮ್ಮ ಮಗಳಿಗೆ ಹೇಳಿ. ಅವಳು ಸರಿ ಹೋದ್ರೆ ಎಲ್ಲಾನು ಸರಿ ಹೋಗುತ್ತೆ. ನಾನಿನ್ ಬರ್ತೀನಿ. ನೋಡಿ, ಮಗುನ್ ಚೆನ್ನಾಗಿ ನೋಡ್ಕೊಳ್ಳಿ. ಮಗು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗೂ ತುಂಬ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಕೆಲವು ಸಾಕ್ಷಿಗಳು ಕೋರ್ಟ್ ಹಾಲಲ್ಲಿ ಕೂತಿದ್ದಾರೆ. ದಯವಿಟ್ಟು ಅವ್ರನ್ನ ಹೊರಗೆ ಕಳಿಸ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಕಳಿಸ್ರಿ ಆಚೆ. ಚಂದ್ರು, ಹರೀಶ್, ಕಳಿಸ್ರಿ. ಹಲೋ. ಹಲೋ ಸರ್. ಸೊ ಮಿಸ್ಟರ್ ರಾಮಚಂದ್ರ. ಎಸ್ ಸರ್. ಮಿಸ್ಟರ್ ರಾಮಚಂದ್ರ ಅವರೇ, ನೀವು ವಾಕಿಂಗ್ ಅಭ್ಯಾಸ ಏನಾದರೂ ಇಟ್ಕೊಂಡಿದ್ದೀರಾ? ಹೌದು ಸರ್, ಡೈಲಿ ವಾಕ್ ಮಾಡ್ತೀನಿ ಸರ್. ಅಂದಾಜು ಎಷ್ಟು ಕಿಲೋಮೀಟರ್ ವಾಕಿಂಗ್ ಮಾಡ್ತೀರಿ? ಅಂದಾಜು 2 ರಿಂದ 3 ಕಿಲೋಮೀಟರ್ ವಾಕ್ ಮಾಡ್ತೀನಿ ಸರ್. ವೆರಿ ಗುಡ್. 2 ರಿಂದ 3 ಕಿಲೋಮೀಟರ್. ಏನೇ ಆದರೂ ಸರಿ, ಈ ಕೇಸನ್ನು ನಾವು ಗೆಲ್ಲೇಬೇಕು. ಓಕೆ? ಹೌದು ಮೇಡಮ್, ನಾವು ಈ ಕೇಸ್ನ ಗೆಲ್ಲೇಬೇಕು. ನಮಗೆ ಸೋಲೇ ಇಲ್ಲ ಅನ್ನೋರ ಅಹಂಕಾರನ ಮುರಿಲೇಬೇಕು.